ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಆಕಾಶ್ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾ ಏಪ್ರಿಲ್ 29, 2005ರಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆ ಕಂಡು ಭರ್ಜರಿ ಪ್ರದರ್ಶನವನ್ನು ಕಂಡು ಎಲ್ಲಾ ದಾಖಲೆಗಳನ್ನು ಧೂಳಿಪಟ ಮಾಡಿತ್ತು. ಇದೀಗ ಈ ಸಿನಿಮಾ ಮತ್ತೊಮ್ಮೆ ರಿಲೀಸ್ ಆಗ್ತಾ ಇದೆ, ಅರ್ಥಾತ್ ರಿಲೀಸ್ ಇದೇ ತಿಂಗಳ ಅಂದ್ರೆ ಮಾರ್ಚ್ 13ರಂದು ಕರ್ನಾಟಕ ರಾಜ್ಯಾದ್ಯಂತ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. ಈ ಸಿನಿಮಾಗೆ ಭರ್ಜರಿಯಾದಂತಹ ಪ್ರತಿಕ್ರಿಯೆ, ಭರ್ಜರಿಯಾದಂತಹ ಚಿತ್ರಮಂದಿರಗಳು ಈಗಾಗಲೇ ಸಿಕ್ಕಿವೆ. ಈಗಾಗಲೇ ರಾಜಧಾನಿ ಬೆಂಗಳೂರಿನ ಒಂದಿಷ್ಟು ಚಿತ್ರಮಂದಿರಗಳು ತನ್ನ ಬುಕ್ಕಿಂಗ್ ಅನ್ನು ಓಪನ್ ಮಾಡಿಕೊಂಡಿದೆ. ಯಾವೆಲ್ಲ ಚಿತ್ರಮಂದಿರಗಳು ಅಂತ ಕೇಳಿದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ವೀರೇಶ್, ನರ್ತಕಿ, ಹಾಗೆ JP ನಗರದ ಸಿದ್ದೇಶ್ವರ ಚಿತ್ರಮಂದಿರ. ಮೊದಲಿಗೆ ಈ ವೀರೇಶ್ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ ನೋಡಿ, ದಿನ 5 ಆಟ. ಬೆಳಗ್ಗೆ 10:15, ಮಧ್ಯಾಹ್ನ 1:15, ಸಂಜೆ 4:15, ರಾತ್ರಿ 7:15, ಹಾಗೆ ರಾತ್ರಿ 10:30. ಒಟ್ಟು 5 ಪ್ರದರ್ಶನದಲ್ಲಿ ಅಪ್ಪು ಸರ್ ಅಭಿನಯದ ಆಕಾಶ್ ಸಿನಿಮಾ ಅಬ್ಬರಿಸಲಿದೆ. ಇದು 2005ರಲ್ಲಿ ತೆರೆ ಕಂಡಾಗ್ಲೂ ಕೂಡ ವೀರೇಶ್ ಚಿತ್ರಮಂದಿರದಲ್ಲೇ ಈ ಸಿನಿಮಾ ದಿನ 3 ಆಟಗಳಲ್ಲಿ ಪ್ರದರ್ಶನವನ್ನ ಕಂಡಿತ್ತು. ಮೊದಲಿಗೆ ಈ ವೀರೇಶ್ ಚಿತ್ರಮಂದಿರದಲ್ಲಿ 10-15 ಪ್ರದರ್ಶನ ನೋಡೋಣ ಯಾವ ಮಟ್ಟಕ್ಕೆ ಇದೆ ಅಂತ. ಬಾಲ್ಕನಿ ನೋಡಿ, ಬಾಲ್ಕನಿ ಈಗಾಗಲೇ ಆಲ್ಮೋಸ್ಟ್ ಫುಲ್. ಕಾರ್ನರ್ ಸೀಟುಗಳಷ್ಟೇ ಇಲ್ಲಿ ನಿಮಗೆ ಲಭ್ಯ. ಇದು ಯಾವ ಕ್ಷಣದಲ್ಲೂ ಕೂಡ ಭರ್ತಿ ಆಗ್ಬೋದು, ಯಾಕಂದ್ರೆ ದಿನ ಇನ್ನೂ ಇದೆಯಲ್ಲ. ಇನ್ನು ನೋಡಿ, ದ್ವಿತೀಯ ದರ್ಜೆ ಮಧ್ಯದ ಸೀಟುಗಳೆಲ್ಲ ಇಲ್ಲಿ ಭರ್ತಿ ಆಗ್ತಾ ಇದೆ. ಕಾರ್ನರ್ ಸೀಟುಗಳಷ್ಟೇ ಲಭ್ಯ. ಬೇಗ ಬೇಗ ಬುಕ್ ಮಾಡಿ. ಕೊನೆಗಳಿಗೆ ನಿಮಗೆ ದೇವರನ್ನೇ ಟಿಕೆಟ್ ಸಿಗಲ್ಲ ಸ್ವಾಮಿ, ಟಿಕೆಟ್ ಸಿಗೋದಕ್ಕೆ ಚಾನ್ಸೇ ಇಲ್ಲ, ಹೌಸ್ಫುಲ್ ಆಗುತ್ತೆ. ಇನ್ನು ನೇರವಾಗಿ ನರ್ತಕಿ ಹೋಗೋಣ. ನರ್ತಕಿ ಮುಖ್ಯ ಚಿತ್ರಮಂದಿರ, ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರ ಅತಿ ದೊಡ್ಡ ಚಿತ್ರಮಂದಿರ, ಪ್ರತಿಷ್ಠಿತ ಚಿತ್ರಮಂದಿರ. ಈ ಚಿತ್ರಮಂದಿರದಲ್ಲಿ ಆಕಾಶ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬೆಳಗ್ಗೆ 10:30 ಪ್ರದರ್ಶನ. ಟಿಕೆಟ್ ಇಲ್ಲ, ಸೋಲ್ಡ್ ಔಟ್. ಬಾಲ್ಕನಿ ಫುಲ್ಲು, ದ್ವಿತೀಯ ದರ್ಜೆ ಫುಲ್ಲು. ನಿಮಗೆ ಟಿಕೆಟ್ ಬೇಕಾದ್ರೆ ನೋಡಿ, ಇಲ್ಲಿ 6 ಸೀಟ್ ಇದೆ ಬಾಕ್ಸ್. ಅದಾಗಲ್ಲ, ಅದು ಕೊಡೋದು ಇಲ್ಲ, ಸೋಲ್ಡ್ ಔಟ್. ಮಾರ್ನಿಂಗ್ ಶೋ ಇಲ್ಲ. ಮುಖ್ಯ ಚಿತ್ರಮಂದಿರದಲ್ಲಿ ಸೋಲ್ಡ್ ಔಟ್ ಆಗಿದೆ. ಮಧ್ಯಾಹ್ನ 1:30 ಪ್ರದರ್ಶನ ನೋಡೋಣ. 1:30 ಪ್ರದರ್ಶನ ಕೂಡ ಅಷ್ಟೇ ಭರ್ಜರಿಯಾದಂಥ ಬುಕ್ಕಿಂಗ್ ಆಗ್ತಾ ಇದೆ. ಅತಿ ಹೆಚ್ಚಾಗಿ ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿ ಟಿಕೆಟ್ ಅನ್ನು ಪಡ್ಕೊಂಡು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ. ಹೀಗಾಗಿ ಮಧ್ಯಾಹ್ನ 1:30 ಪ್ರದರ್ಶನ ಕೂಡ ಸೋಲ್ಡ್ ಔಟ್ ಆಗೋದು ಕನ್ಫರ್ಮ್. ನರ್ತಕಿ ಚಿತ್ರಮಂದಿರದಲ್ಲಿ ರೆಗ್ಯುಲರ್ ಆಗಿ ದಿನ 4 ಆಟ. ಇತ್ತೀಚೆಗೆ ರಾತ್ರಿ 10 ಗಂಟೆ ಅಥವಾ 10:30ಕ್ಕೆ ವಿಶೇಷ ಪ್ರದರ್ಶನ ಇರುತ್ತೆ. ಅದು ಮೊದಲ ವಾರ ಬಹುನಿರೀಕ್ಷಿತ ಸಿನಿಮಾ ತೆರೆ ಕಂಡಾಗ ರಾತ್ರಿ 10 ಅಥವಾ 10:30ಕ್ಕೆ ಪ್ರದರ್ಶನ ಇರುತ್ತೆ. ಎಲ್ಲ ಸಮಯದಲ್ಲಿ ಇರಲ್ಲ. ಇದಕ್ಕೆ ಸೇರ್ಪಡೆಯಾಗುವಂಥ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಸಿದ್ದೇಶ್ವರ ಚಿತ್ರಮಂದಿರ JP ನಗರದಲ್ಲಿದೆ. ಬೆಳಗ್ಗೆ 11 ಗಂಟೆ, 2 ಗಂಟೆ, ರಾತ್ರಿ 7 ಗಂಟೆ, ಹಾಗೆ ರಾತ್ರಿ 10 ಗಂಟೆ. 2005ರಲ್ಲಿ ಆಕಾಶ್ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ಯಾವುದು ಅಂತ ಕೇಳಿದರೆ ಮೇನಕ ಮುಖ್ಯ ಚಿತ್ರಮಂದಿರ. ಪ್ರಸ್ತುತ ಮೇನಕ ಮುಖ್ಯ ಚಿತ್ರಮಂದಿರ ಇಲ್ಲ, ಡೆಮಾಲಿಷನ್ ಆಗಿದೆ. ಇದೇ ಮೇನಕ ಚಿತ್ರಮಂದಿರದಲ್ಲಿ ಈ ಸಿನಿಮಾ 200 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಅದೇ ಸಿನಿಮಾ 200 ದಿನವನ್ನು ಪೂರೈಸಿರೋದು. ಅದಾದ ಬಳಿಕ ಯಾವ ಸಿನಿಮಾ 200 ಬಿಡಿ 150 ದಿನವನ್ನು ಕೂಡ ಪೂರೈಸಿಲ್ಲ. ಮೊದಲೆಲ್ಲ ಈ 200 ದಿನ, 1 ವರ್ಷ ಇವೆಲ್ಲ ಸರ್ವೇ ಸಾಮಾನ್ಯ. ಪ್ರಸ್ತುತ ದಿನಗಳಲ್ಲಿ ಗಾಂಧಿನಗರದಲ್ಲಿ 2 ವಾರ ಪ್ರದರ್ಶನ ಕಂಡ್ರೆ ಅದು ದೊಡ್ಡದು. 2-3 ವಾರ ಪ್ರದರ್ಶನ ಕಂಡ್ರೆ ಅಬ್ಬಬ್ಬ ಅಂತ ಅನಿಸುತ್ತೆ. ಪ್ರದರ್ಶನ ಕಾಣೋದೇ ಇಲ್ಲ. ಅಂಥದ್ರಲ್ಲಿ ಈ ಸಿನಿಮಾ 200 ದಿನಗಳ ಪ್ರದರ್ಶನ ಸಣ್ಣ ವಿಚಾರ ಅಲ್ವೇ ಅಲ್ಲ. ಈ ಬಾರಿ ಅದು ಯಾವ ರೀತಿ ಮೋಡಿ ಮಾಡುತ್ತೋ ಗೊತ್ತಿಲ್ಲ. ಭರ್ಜರಿಯಾಗಿ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ. ಇದು ಕೇವಲ ರಾಜಧಾನಿ ಬೆಂಗಳೂರಿನ ಕತೆ. ರಾಜ್ಯಾದ್ಯಂತ ಈ ಸಿನಿಮಾಗೆ ಇದೇ ಮಟ್ಟದ ರೆಸ್ಪಾನ್ಸ್ ವ್ಯಕ್ತವಾಗೋದಂತೂ ಕನ್ಫರ್ಮ್. ಈ ಬುಕ್ಕಿಂಗಿಗೆ ರಾಜಧಾನಿಯ ಮತ್ತಷ್ಟು ಚಿತ್ರಮಂದಿರಗಳು ಸೇರ್ಪಡೆ ಆಗುತ್ತೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಕೂಡ ಇವೆ. ಎಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲೂ ಕೂಡ ಈಗಾಗಲೇ ಸಿನಿಮಾದ ಸ್ಟ್ಯಾಂಡಿಯನ್ನು ಕೂಡ ಹಾಕಿದ್ದಾರೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಅಪ್ಪು ಸರ್ ಅಭಿನಯದ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ, ಸರ್ವಕಾಲಿಕ ದಾಖಲೆಯನ್ನು ಬರೆದಂಥ ಸಿನಿಮಾ. ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾನರ್ನಲ್ಲಿ ಆ ತನಕ ರಿಲೀಸ್ ಆದ ಸುಮಾರು 60 ಸಿನಿಮಾಗಳ ದಾಖಲೆಯನ್ನು ಪುಡಿಗಟ್ಟಿದ ಸಿನಿಮಾ. ಆ ತನಕ ಅಣ್ಣವರ ಬ್ಯಾನರ್ನಲ್ಲಿ ಯಾವೆಲ್ಲ ಸಿನಿಮಾ ತೆರೆ ಕಂಡಿದ್ಯೋ ಆ ಎಲ್ಲ ಸಿನಿಮಾಗಳ ಕಲೆಕ್ಷನ್ ದಾಖಲೆಯನ್ನು ಈ ಸಿನಿಮಾ ಪುಡಿಗಟ್ಟಿತ್ತು. ಆ ಮಟ್ಟದಲ್ಲಿ ಸೂಪರಿಗೆ ಸೂಪರ್ ಹಿಟ್ಟು ಸಿನಿಮಾ. ಅಂಥ ಸಿನಿಮಾ ಇದೀಗ ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡಿ. ನಮಸ್ಕಾರ.